ಅದೇ ಬಾಬು ಮೇಲೆ ಮಾಡಿದ್ರು, ಇನ್ನೊಬ್ಬ ಮಂಜುನಾಥ್ ರೆಡ್ಡಿ ಹೋಗಿ ಮಾಡಿದ್ರು, ಅಧ್ಯಕ್ಷ ಮೇಲೆ ಮಾಡಿದ್ರು, ನಮ್ಮ ಮೇಲೆ ಮಾಡ್ಲಿಲ್ಲಲ್ಲ. ಪ್ರತಿಯೊಬ್ಬ ಡೈರೆಕ್ಟರ್ಗೂ ಒಂದು ಎರಡು ಇಂಟರ್ವ್ಯೂಗಳಲ್ಲಿ ಯಾರು ಬಂದಿರ್ತಾರೆ ಅವರು ರೆಕಮೆಂಡ್ ಮಾಡಿದ್ರೆ ಒಂದು ಎರಡು ಮಾಡ್ತಾರೆ. ಸರ್ಕಾರದಲ್ಲಿ ಮಾಡಲ್ವಾ, KPSC ಮಾಡಲ್ವಾ? ಈ ರೀತಿ ಅವರು ನೋಡಪ್ಪ ಇವನು ಒಳ್ಳೆ ಅಭ್ಯರ್ಥಿ, ಇವನಿಗೆ ಕೊಡಿ ಅಂತ ಹೇಳಿರ್ತಾರೆ. ಅದನ್ನ ಇನ್ವೆಸ್ಟಿಗೇಷನ್ ನಡೀತಾ ಇದೆಯಲ್ಲ, ತಪ್ಪಿದ್ರೆ ಶಿಕ್ಷೆ ಆಗ್ಲಿ, ತಪ್ಪಿದ್ರೆ ಶಿಕ್ಷೆ ಆಗ್ಲಿ, ತಪ್ಪಿದ್ರೆ ಶಿಕ್ಷೆ ಆಗ್ಲಿ. ಇವ್ರು ಸರ್ಟಿಫಿಕೇಟ್ ಮಾಡಿಸ್ಲಿ, ಅದಕ್ಕೇನಂತೆ ಕೋರ್ಟು ನ್ಯಾಯ ತರ ಇರುತ್ತೆ. ವಿಕೆಟ್ ಮಾಡಿಸ್ಲಿ, ನಡೆಸ್ಲಿ, ಅಲ್ಲಿ ತಪ್ಪಿದ್ರೆ ಶಿಕ್ಷೆ ಆಗ್ಲಿ. ಅದನ್ನ ಇನ್ವೆಸ್ಟಿಗೇಷನ್ ನಡೀತಾ ಇದೆಯಲ್ಲ, ತಪ್ಪಿದ್ರೆ ಶಿಕ್ಷೆ ಆಗಲಿ, ತಪ್ಪಿದ್ರೆ ಶಿಕ್ಷೆ ಆಗಲಿ. ಮಾನ್ಯ ಮುಳಬಾಗಿಲಿನ ನಿರ್ದೇಶಕಗಳು ಪಕ್ಷಮ ಮತ್ತು ಈ ಭಾಗದ ನಾಗರಾಜಣ್ಣ, KN ನಾಗರಾಜ್ ಮತ್ತು ಸಾಮೇಗೌಡರು ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಶನಿವಾರ ಒಂದು ಪತ್ರಿಕಾಗೋಷ್ಠಿ ಕರೀತಾರೆ. ಅವರ ಪತ್ರಿಕಾಗೋಷ್ಠಿಯನ್ನು ಗಮನಿಸಬೇಕು ದಯವಿಟ್ಟು ಎಲ್ಲರೂ. ಸಮಕ್ಷಮ ಪ್ರಾಧಿಕಾರದಿಂದ ಅನುಮತಿಗಳು ಅವರು ಸಮಕ್ಷಮ ಪ್ರಾಧಿಕಾರಕ್ಕೆ ದೂರು ಸಲ್ಲಿಸ್ಕೊಳ್ಳಿ ಅಂತ ಹೇಳ್ತಾರೆ. ಸಮಕ್ಷಮ ಪ್ರಾಧಿಕಾರನೇ ಸರ್ ಅವ್ರಿಗೆ ಅನುಮತಿ ಕೇಳಿದ್ದು, ಆಪಾದಿತರ ಬಗ್ಗೆ ಅನುಮತಿ ಕೊಡಿ ಅಂತ, ಅದು ಕೊಡಲಿಲ್ಲ. ಎರಡನೇ ಬಾರಿ ಅವರು ನಾವು ತಪ್ಪುಗಳೇ ಮಾಡಿಲ್ಲ, ತಮ್ಮ ತಪ್ಪುಗಳನ್ನ ತಮ್ಮ ಮರೆಮಾಚೋ ರೀತಿಯಲ್ಲಿ ಅವರೇ ಹೇಳ್ಕೊಳ್ತಾ ಇದ್ದಾರೆ. 2 ಗೋಲ್ಡ್ ಕಾಯನ್ನು ತಗೊಂಡಿರ್ಬೋದು, ವಾಪಸ್ ಕೊಟ್ಬಿಡ್ತೀನಪ್ಪ ಅಂತ ಹೇಳ್ತಾರೆ. ಮನೇಲಿರ್ಬೋದು, ವಾಪಸ್ ಕೊಟ್ಬಿಡು, ಎಷ್ಟು ಗ್ರಾಮು ಏನೋ ಅಂತ ಗೊತ್ತಿಲ್ಲ, ನಮ್ಮ ಲೇಡೀಸ್ ಕೊಟ್ಬಿಟ್ಟಿದ್ದೀನಿ ಅಂತಾರೆ. ಅದು ಹಾಲು ಕಾಸುಗಳು ಮುಖ್ಯವಾಗಿ, ಇದು ಜನರು ಗಮನಿಸ್ಲಿ. ಎರಡನೇದು ಅವರೇ ನಾವು OMR ಶೀಟ್ಗಳ ತಿದ್ದುಪಡಿ ನಾನು ಮಾರ್ಕ್ಸ್ ಕೊಟ್ಟೆ ಬಂದ್ಬಿಟ್ಟು ಇದು ಮಾಡಿಬಿಟ್ಟು ಬಂದೆ, 15-10 ಏನೋ ಕೊಟ್ಟಿದ್ದೀನಿ ಅಂತ ಅವರು ಹಗರಣವನ್ನು, ತಮ್ಮ ಹಗರಣಗಳನ್ನು, ಬಹುದೊಡ್ಡ ನೇಮಕಾತಿ ಹಗರಣನ ಅವರು ಮಾತುಗಳಲ್ಲೇ ಗಮನಿಸ್ಬೋದು. ಅವರೇ ಒಪ್ಕೊಂಡಂತಿದೆ. ಅವರೇ ಹೇಳ್ತಾರೆ, ಬೇರೆ ಇತರೆ ಲೋಕಸೇವಾ ಆಯೋಗದಲ್ಲಿ KPSCಯಲ್ಲೂ ಕೂಡ ಎಲ್ಲ ಕಡೆ ನಡೀತಾ ಇದೆ. 1:2 ಜನಕ್ಕೆ ನಿರ್ದೇಶಕರು ರೆಕಮೆಂಡ್ ಮಾಡಿರ್ತಾರೆ, ಅದಾಗಿರುತ್ತೆ. ಆಯ್ಕೆ ಪ್ರಕ್ರಿಯೆ ಹಂಗೆ ಸಹಜವಾಗಿ ನಡೆಯುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಅನ್ನೋ ರೀತಿಯಲ್ಲಿ ಅವರೇ ಸ್ಪಷ್ಟನೆ ಕೊಡೋ ಜೊತೆಗೆ ಈ ಹಗರಣವನ್ನು ಅವರೇ ಸಹಜವಾಗಿ ಒಪ್ಕೊಂಡಂತೆ ಇದೆ. ಭಾಳ ದುಃಖಕರ ವಿಷಯ ಅಂದರೆ ನಮ್ಮ ಲೋಕಾಯುಕ್ತ ಸಂಸ್ಥೆ ಮತ್ತು ಜಾರಿ ನಿರ್ದೇಶನ ಅವರು ಮಾತಾಡಿರೋದೆ. ನಾವು ಮಾತಾಡೋಂಥದ್ದೆಲ್ಲ ನಾವು ಆರೋಪಗಳನ್ನ ಹೊರಗಡೆ ತೆಗೆದಿದ್ವಿ. ಸುಮಾರು ನೇಮಕಾತಿ ಹಗರಣ, ಮೆಗಾ ಡೇರಿ ಹಗರಣಗಳು, ಎಲ್ಲ ಹಗರಣಗಳನ್ನು ವಾಪಸ್ ಬೆಳಕಿಗೆ ತಂದವರು ನಾವು. ಅದರಂತೆ ಮಾನ್ಯ ಜಾರಿ ನಿರ್ದೇಶನ ದಾಳಿಯಾಗಿ ಅವ್ರದ್ದೇ ದಾಖಲೆಗಳಲ್ಲಿ ಸಿಕ್ಕಿರುವಂಥ ಪ್ರೂಫು ಅವನ್ನ ಬೇರೆ ರೀತಿಯಲ್ಲಿ ಒಪ್ಕೊಂಡು ಅವ್ರ ಬೆನ್ನನ್ನು ಅವರೇ ತಟ್ಕೊಳ್ತಾರೆ. ಏನಿದು ನ್ಯಾಯ ಅಂತ ಗೊತ್ತಾಗ್ತದೆ. OMR ಶೀಟ್ ಅಲ್ಲ, ನನಗೆ ಮೌಖಿಕ ಸಂದರ್ಶನಕ್ಕೆ 10-15 ಮಾರ್ಕ್ಸ್ ಹಾಕೋಕ್ಕೆ ನನಗೆ ಆದೇಶವಿತ್ತು. ನಾವು ಕೊಟ್ಟು ತಿದ್ದುಪಡಿ ಮಾಡಿಬಿಟ್ಟು ನನ್ನ ಹಕ್ಕುಗಳು ಕೊಟ್ಬಿಟ್ಟು ಬಂದೆ ಅಂತ ಹೇಳ್ತಾರೆ ಸರ್. ಅವ್ರು ಅನರ್ಹರಿಗೆ ತಾನೇ ಕೊಟ್ಟಿರೋದು, RR ಕೊಟ್ಟಿದ್ದಾರಾ? 75 ಜನಕ್ಕೆ ಅನರ್ಹ ಕೊಟ್ಬಿಟ್ಟು OMR ಶೀಟ್ಗಳ ತಿದ್ದುಪಡಿ ಆಗಿರೋದು. ಮಾನ್ಯ AC ಅವರು ಕ್ಷೇತ್ರ ವಿಂಗಡಣೆಯಲ್ಲಿ GBM ಕರೀದೆ ಕ್ಷೇತ್ರ ವಿಂಗಡಣೆ ಮಾಡಿದ್ದ ಅಂದಾಗ ಇದೇ ಗೋಪಾಲಮೂರ್ತಿ AC ಅವ್ರ ಮುಂದೆ ಮಾನ್ಯ ಉತ್ತೂರು ಭಾಗದ ನಿರ್ದೇಶಕರಾದ ಹರೀಶ್ ಅವರು, ಇದೇ ಕಾಡೇನಹಳ್ಳಿ ನಾಗರಾಜ್, ಇದೇ ಸಾಮೇಗೌಡರು ಎಲ್ಲರ ಮುಂದೆ ಈ ಜಿಲ್ಲೆನ ಮಾನ ಮರ್ಯಾದೆ ಇಲ್ದಿರ ಮಾಡಿಬಿಟ್ಟ ಈ ಗೋಪಾಲಮೂರ್ತಿ 27 ಜನ OMR ಶೀಟ್ಗಳನ್ನ ತಿದ್ದಿ ಹಾಳು ಮಾಡಿದ ಮಕ್ಕಳ ಭವಿಷ್ಯನ ಅಂಥೇಳಿ ಹರೀಶ್ ಅವರು ಮಾತಾಡುವಾಗ ಕಾಡೇನಹಳ್ಳಿ ನಾಗರಾಜ್ ಅವರು ಯಾಕೆ ಸರ್ ಅವತ್ತು ಸ್ಪಷ್ಟೀಕರಣ ಅದು ಅಕ್ರಮ ನೇಮಕಾತಿ ಆಗಿಲ್ಲ ಅಂತ ಯಾಕೆ ಕೊಡಲಿಲ್ಲ? ಅವ್ರ ಎದುರಿಗೆ ಅವರು ಹೂಗುಡ್ತಿದ್ದಾರೆ ಸರ್. ಇದ್ರ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ. ಅದು ಇಲ್ಲಿ ಬಂದು ನಾನು ಕೊಟ್ಟೆ ಇನ್ನೊಂದು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಅವ್ರು 2 ನಾಲ್ಗೆ ಇದೆ ಗೊತ್ತಿಲ್ಲ, ಅವ್ರ ವಕೀಲರು ಬೇರೆ ಹೇಳ್ತಾ ಇದ್ದಾರೆ. ಆಯ್ತಾ, ನಮ್ಮಲ್ಲಿ ದಾಖಲೆಗಳಿದೆ, ಕೊಡ್ತೀನಿ ಬೇಕಂದ್ರೆ ಬರಲಿ. ಹೌದೌದು ಸರ್, ಅವರೇ ಒಪ್ಕೊಂಡಿರೋ ಸತ್ಯ ಅಲ್ಲ ಸರ್. ನಮ್ಗೆ ನಿರ್ದೇಶಕರಿಗೆ 2 ಸೀಟ್ ಕೊಟ್ಟಿದ್ದಾರೆ, ಲೋಕಸೇವಾ ಆಯೋಗದಲ್ಲೂ ನಡೀತದೆ, ಎಲ್ಲ ಕಡೆ ನಡೀತದೆ ಅಂತ ಅವರೇ ಹೇಳ್ತಾ ಇದ್ದಾರೆ ಸರ್.
ತದನಂತರ ಗೋಲ್ಡ್ ಕಾಯನ್ನು ನನಗೂ 1-2 ಕೊಟ್ಟಿದ್ರಪ್ಪ, ಅದು ಎಷ್ಟು ಗ್ರಾಮ ಅಂತ ಗೊತ್ತಿಲ್ಲ, ಅದನ್ನು ನಮ್ಮ ಹೆಂಗಸ್ರಿಗೆ ಕೊಟ್ಬಿಟ್ಟೆ ಅಂತ ಹೇಳ್ತಾರೆ. ಹೇಳಿ ಸರ್, ಅದು ಬೈಲಾನಲ್ಲಿ 6,000 ರೂಪಾಯಿ ಮಾತ್ರ ಒಂದು ಇದು ಕೊಡ್ಬೇಕಂತಿರೋದು ಸರ್, ನಿರ್ದೇಶಕರಿಗೆ ಅಂತಲ್ಲ. ಇವರು ಸಂಬಳ ತಗೊಂಡಿಲ್ಲ, ನಾವು ಸಂಬಳ ಪಡೆದಿದ್ದಕ್ಕೋಸ್ಕರ ಎಲ್ಲ ಸೇರಿಸ್ಕೊಟ್ಬಿಟ್ರು ಅಂತ ಅದಕ್ಕೆ ಬೇರೆ ಇಷ್ಟುದ್ದ ಸ್ಟೋರಿ ಬರೆದಿದ್ದಾರೆ. ಅದು ತನಿಖಾ ಹಂತದಲ್ಲಿ ಅದು ಹಾಗೇ ಆಗುತ್ತೆ ಶಿಕ್ಷೆ. ಇಲ್ಲ ವಾಪಸ್ ಕೊಟ್ಟು ಅವರಾದ್ರೂ ಹಾಲು ಉತ್ಪಾದಕರಿಗೆ ಮಾದರಿ ಆಗಬೇಕು. ಬಡವ್ರದಲ್ಲ, ಹಾಲು ದುಡ್ಡಲ್ಲ ಅವ್ರು ತಗೊಳ್ಳೋದು, ಗೋಲ್ಡ್ ಕಾಯಿನ್ ತಗೊಳ್ಬೇಕು ಸರ್. ಅವ್ರಿಗೇನು ದರಿದ್ರನ ಸರ್, ನಿರ್ದೇಶಕರಿಗೆ ದರಿದ್ರನ ಸರ್? ಅವ್ರ ಬಗ್ಗೆ ಕ್ರಮ ತಗೊಳ್ಬೇಕಂದ್ರೆ ಅವರೇ ಹೇಳಿರೋ ಮಾತುಗಳಂತೆ. ಅದು ಮಾನ್ಯ ಲೋಕಾಯುಕ್ತ ಸಂಸ್ಥೆ ಜೀವಂತವಾಗಿದ್ದರೆ ಅವ್ರ ಮಾತುಗಳನ್ನು ಗಮನಿಸಿ. ಈ ಹಗರಣದಲ್ಲಿ ಅವರು ಮೂಲ ಸೂತ್ರಧಾರರು, ಆಯಿತಾ? ಮೂಲ ಅಕ್ರಮ ನೇಮಕಾತಿಯ ಇದು ಆಯ್ಕೆ ಆಗೋಲ್ಲ, ಅವರೇ ಮೂಲ ಸೂತ್ರಧಾರರಾಗಿರೋದ್ರಿಂದ ಅವರೇ ಅವ್ರದ್ದೇ ವಿಡಿಯೋದಲ್ಲಿ ಒಪ್ಕೊಳ್ಳೋ ಕಾರಣದಿಂದ ಮಾನ್ಯ ತನಿಖಾ ಸಂಸ್ಥೆಗಳು ಇದ್ರ ಬಗ್ಗೆ ಸೂಕ್ತವಾಗಿ ಗಮನಿಸಿ ಅವ್ರ ಮೇಲೆ ಕ್ರಮ ವಹಿಸಬೇಕು. ಇಲ್ಲವಾದಲ್ಲಿ ನಾವು ಕೂಡ ಅದೇ ಅವ್ರು ಹೇಳಿರೋ ಮಾತುಗಳ ಅಡಿಯಲ್ಲೇ ನಾನು ಕ್ರಿಮಿನಲ್ ದೂರನ್ನು ದಾಖಲಿಸ್ತೀನಿ ಸರ್. ನನ್ನದೇ ಆದಂಥ ಕಾನೂನು ಹೋರಾಟ ಮಾಡ್ತಾ ಇದ್ದೀನಿ. ಈಗಾಗಲೇ ಮೆಗಾ ಡೇರಿದೂ ಹೈಕೋರ್ಟಲ್ಲಿದೆ. ನಾವು ಯಾವ ಅಂತಿಮ ಘಟ್ಟಕ್ಕೆ ಎತ್ಕೊಂಡೋಗಿರೋದೇ ಹೋರಾಟಗಳು. ಸದ್ಯಕ್ಕೆ ಬಿಡೋ ಪ್ರಶ್ನೆನೇ ಇಲ್ಲ.